ಹಾಲ್ ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಇವಳು ಡೈಲಿ ಪಾಪು ಜೊತೆ ಬರ್ತಿದ್ಲು, ಇವತ್ತೇನೋ ಅಡುಗೆ ತೋರಿಸ್ತಿದ್ದಾಳ ಅಂದ್ಕೊಂಡಿದ್ದೀರಾ? ಹಾಗೇನಿಲ್ಲ, ಟೊಮೊಟೊ ಬಾತ್ ರೆಸಿಪಿ ಮಾಡಿದ್ದೆ, ನಿಮ್ಮ ಮುಂದೆ ಹಂಚ್ಕೊಳ್ಳೋಣ ಅಂತ ತೋರಿಸ್ತಿದ್ದೀನಿ. ಬನ್ನಿ. ನಾನೇನಪ್ಪ ಅಂದರೆ ಜಾಸ್ತಿ ತರಕಾರಿ ಹಾಕದೆ ಮಾಡ್ತಿರೋದು. ಸಡನ್ಲಿ ಮನೇಲಿ ಏನೂ ಇರಲ್ಲಲ್ವಾ, ಆವಾಗ ಮಾಡೋ ರೆಸಿಪಿ ಇದು. ಟೊಮೊಟೊ, ಈರುಳ್ಳಿ, ಕರಿಬೇವು ಮಾತ್ರ ನಾನು ತೊಗೊಂಡಿರೋದು. ಯಾಕಂದರೆ ಸಡನ್ನಾಗಿ ಮನೇಲಿ ಏನೂ ಇರಲ್ಲಲ್ವಾ, ಎಲ್ಲ ಖಾಲಿ ಆಗಿಬಿಟ್ಟಿರುತ್ತೆ. ಆ ಟೈಮಲ್ಲಿ ಏನಪ್ಪ ಮಾಡೋದು ಅನ್ನೋವಾಗ ಮಿಕ್ಕಿದ ತರಕಾರಿಯಲ್ಲೇ ಮಾಡೋ ಅಂಥ ಅಡುಗೆ ತೋರಿಸ್ತಿದ್ದೀನಿ ನಾನಿವಾಗ. ಸ್ವಲ್ಪ ಏನು ಮಾಡಬೇಕಂದ್ರೆ ಎಣ್ಣೆ ಹಾಕ್ಕೋಬೇಕು. ನಾನು 5 ಜನಕ್ಕೆ ಅಡುಗೆ ಮಾಡೋದ್ರಿಂದ ಸ್ವಲ್ಪ ಜಾಸ್ತಿನೇ ಹಾಕ್ಕೊತಿದ್ದೀನಿ. ಹಾಗೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡು, ಸಾಸಿವೆ ಸ್ವಲ್ಪ ಫ್ರೈ ಆಗೋ ತನಕ ಬಿಡಬೇಕು. ಏನಪ್ಪ ಅಂದರೆ ಎಲ್ಲರೂ ಮನೆಯಲ್ಲಿ ದಿಢೀರಾಗಿ ಏನೂ ತರಕಾರಿ ಇರಲ್ಲ, ಆವಾಗ ವೈಟ್ ರೈಸ್ ಅಂದರೆ ಬೇಡ ಅನ್ನುವಾಗ, ಏನೇ ಇದ್ದರೂ ನಾಳೆ ಊರಿಗೆ ಹೋಗ್ತಿರ್ತೀವಿ, ಆವಾಗ ತರಕಾರಿ ಎಲ್ಲ ನಾವು ಖಾಲಿ ಮಾಡಿಬಿಟ್ಟಿರ್ತೀವಿ. ಆ ಟೈಮಲ್ಲಿ ದಿಢೀರನಂಗೆ ಆಗುವ ಟೊಮೊಟೊ ಬಾತು. ಈಗ ನೆಕ್ಸ್ಟಿಗೆ ಏನು ಮಾಡಬೇಕು, ಕರಿಬೇವು ಹಾಕ್ಕೋಬೇಕು. ಕರಿಬೇವು ಹಾಕ್ಕೊಂಡು ಚಟಾಪಟ ಅಂದಮೇಲೆ ಸ್ವಲ್ಪ ಫ್ರೈ ಮಾಡ್ಕೊಂಡು ನಾ ಎತ್ತಿಟ್ಟಿದ್ನಲ್ಲ ಟೊಮೊಟೊ, ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಕಡಲೆ ಬೀಜ ಅಂದರೆ ನಮ್ಮ ಕಡೆ ಶೇಂಗಾ ಅಂತೀವಿ, ಅದನ್ನು ಹಾಕ್ಕೊಂಡು ಸ್ವಲ್ಪ ಬಿಡಬೇಕು. ನೋಡಿ ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಹೀಗೆ ಎಲ್ಲ ಇಷ್ಟೇ ತರಕಾರಿಯಲ್ಲಿ ನಾನು ಮಾಡ್ತಿರೋದು. ಇದನ್ನು ನೀಟಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಸ್ವಲ್ಪ ಸ್ಪೂನಲ್ಲಿ ಹಾಕ್ಕೊಂಡು ತಿರ್ಸ್ಕೊಳ್ಳಿ, ಹೀಗೆ ಆ ಕಡೆ ಈ ಕಡೆ. ನೆಕ್ಸ್ಟ್ ಇದನ್ನು ಸ್ವಲ್ಪ ಹೊತ್ತು ಬೇಯಿಸೋಕೆ ಬಿಡಬೇಕು. ಸ್ವಲ್ಪ ಹೊತ್ತು ಹಾಗೆ ಬೇಯಿಸ್ಕೋಬೇಕು ಇದನ್ನು. ಹೀಗೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಇಷ್ಟೇ, ಸ್ವಲ್ಪ ತರಕಾರಿಯಲ್ಲೇ ಮಾಡ್ತಿರೋದು, ಜಾಸ್ತಿ ಏನು ಹಾಕ್ತಿಲ್ಲ, ಮಸಾಲ ಏನು ಯೂಸ್ ಮಾಡ್ತಿಲ್ಲ. ಹಾಗೆ ಸ್ವಲ್ಪ ಉಪ್ಪು ಹಾಕ್ಕೋಬೇಕು, ನಮ್ಮ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ನಾನಿಲ್ಲಿ ಸ್ವಲ್ಪನೇ ಉಪ್ಪು ಹಾಕ್ಕೊತಿದ್ದೀನಿ. ಉಪ್ಪು ಹಾಕ್ಕೊಂಡ್ಮೇಲೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಮತ್ತು ಫ್ರೈ ಮಾಡ್ಕೊಂಡ ತಕ್ಷಣವೇ ಸ್ವಲ್ಪ ಹೊತ್ತು ಬೇಯೋಕ್ಕೆ ಬಿಡಬೇಕು ಇದನ್ನು. ನೋಡಿ, ಇದು ಇವಾಗ ಚೆನ್ನಾಗಿ ಬೆಂದಿದೆ. ಈ ಥರ ಬೆಂದ ಮೇಲೆ ಏನು ಮಾಡಬೇಕು, ಸ್ವಲ್ಪ ಖಾರ, ಸ್ವಲ್ಪ ಟೊಮೊಟೊ ಬಾತ್ ಮಸಾಲ ಪೌಡರ್ ಹಾಕ್ಕೊಳ್ತಿದ್ದೀನಿ. ಸ್ವಲ್ಪನೇ ಹಾಕ್ಕೊಳ್ಳಿ, ಜಾಸ್ತಿ ಮಸಾಲೆ ಏನು ಯೂಸ್ ಮಾಡ್ತಿಲ್ಲ ನಾನು. ಹಾಕ್ಕೊಂಡ್ಮೇಲೆ ಸ್ವಲ್ಪ ಅರಿಶಿನ ಹಾಕಿ ಮತ್ತೆ ತಿರ್ಸ್ಕೊಳ್ಳಿ, ಎಲ್ಲ ಫ್ರೈ ಮಾಡಿ ಚೆನ್ನಾಗಿ. ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೋಬೇಕು. ಇಲ್ಲಿ ನಾನು 1 ಗ್ಲಾಸ್ ಅನ್ನ ಮಾಡ್ತಿರೋದ್ರಿಂದ ನಾನು 2 ಗ್ಲಾಸ್ ನೀರು ಹಾಕ್ಕೊತಿದ್ದೀನಿ. ನೋಡಿ, ನಾನು 1 ಗ್ಲಾಸ್ ಫುಲ್ ನೀರು ಹಾಕ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಮತ್ತೊಂದು ಗ್ಲಾಸ್ ನೀರು ಹಾಕ್ಕೊತಿದ್ದೀನಿ. ನೋಡಿ, ಇಲ್ಲಿ ನಾನು 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸ್ ನೀರನ್ನು ಯೂಸ್ ಮಾಡ್ತಿದ್ದೀನಿ ಇಲ್ಲಿ. ನಂತರ ಏನು ಮಾಡಬೇಕು, ಇದು ಚೆನ್ನಾಗಿ ಸ್ವಲ್ಪ ತೇವ ಬರುವವರೆಗೆ ಇದನ್ನು ಕುದಿಸ್ಕೋಬೇಕು. ಚೆನ್ನಾಗಿ ಕುದಿಸ್ಕೊತ ಇರಬೇಕು. ಆಗಾಗ ತಿರ್ಸ್ಕೊಂಡು ಚೆನ್ನಾಗಿ, ನಮ್ಮ ಕಡೆ ಉಕ್ಕು ಅಂತಾರೆ, ಉಪ್ಪು ಬರೋ ತನಕ ಏನು ಮಾಡಬೇಕಂದ್ರೆ ಇದನ್ನು ಕುದಿಸ್ಕೊತ ಇರಬೇಕು. ಇವಾಗ ನೋಡೋಣ. ನಾನಿಲ್ಲಿ 1 ಗ್ಲಾಸ್ ಅಕ್ಕಿನ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಚೆನ್ನಾಗಿ ತೊಳೆದಿಟ್ಕೊಂಡು ಆಮೇಲೆ ಆ ಕುದಿ ಬಂದಿರುತ್ತಲ್ಲ ನೀರಿಗೆ ಏನು ಮಾಡೋದು, ಈ ಅಕ್ಕಿನ ಹಾಕ್ತಿದ್ದೀನಿ ಸ್ವಲ್ಪ ಸ್ವಲ್ಪ. ಹಾಕಿದ ತಕ್ಷಣವೇ ಚೆನ್ನಾಗಿ, ಅಕ್ಕಿ ಹಾಕಿದ ತಕ್ಷಣವೇ ಚೆನ್ನಾಗಿ ಇದನ್ನು ತಿರ್ಕೊಂಡು ಬಿಡಬೇಕು. ಇದನ್ನೆಲ್ಲ ತಿರ್ಕೊಂಡು ಮುಚ್ಚಿಟ್ಬಿಡಬೇಕು. ಕುಕ್ಕರಲ್ಲಿ ಹಾಕಿ ಮುಚ್ಚಿಡಬೇಕು. ಮುಚ್ಚಿಟ್ಟು 2 ವಿಸಿಲ್ ಆಗೋ ತನಕ ಇದನ್ನು ಬಿಟ್ಬಿಡಿ. ಎರಡು ವಿಸಿಲ್ ನಂತರ ನೋಡಿ ಎಷ್ಟು ಚೆನ್ನಾಗಾಗಿದೆ ಟೊಮೊಟೊ ಬಾತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ, ಕಲರ್ಫುಲ್ಲಾಗಿ ಕಾಣಿಸ್ತಿದೆ. ಸ್ವಲ್ಪ ಕಡಿಮೆ ತರಕಾರಿಯಲ್ಲಿ ಇಷ್ಟು ಚೆನ್ನಾಗಿ ಟೊಮೊಟೊ ಬಾತ್ ಕೂಡ ಮಾಡಬಹುದು. ಮತ್ತು ಇನ್ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.